ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಫಸ್ಟು ವಿಡಿಯೋ ಆಗಿದ್ದು. ದಯವಿಟ್ಟು ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾವು ಹೋಗ್ತಾ ಇರುವಂತಹ ಒಂದು ದೇವಾಲಯದ ಹೆಸರು ಬಂದು ಶ್ರೀ ಕಾಳಭೈರೇಶ್ವರ ಸ್ವಾಮಿ ದೇವಾಲಯ, ಅರಸೀಕೆರೆ ಎಂಬ ಗ್ರಾಮದಲ್ಲಿ ಐತೆ ಸ್ನೇಹಿತರೆ. ಇದು ಬರೋದು ಕೇಂದೊಡ್ಡಿಯಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ, 3 ಇಲ್ಲ 4 ಕಿಲೋಮೀಟ್ರು. ಇಲ್ಲಿ ಒಂದು ಆರ್ಚ್ ಕಾಣಿಸ್ತಾ ಇತ್ತಲ್ಲ, ಈ ಆರ್ಚಲ್ಲಿ ಹಿಂಗೆ ಸ್ಟ್ರೈಟ್ ಬರಬೇಕು ಸ್ನೇಹಿತರೆ. ಹಿಂಗೆ ರೈಟ್ ತಗೊಳ್ಳಿ, ರೈಟ್ ತಗೊಂಡು ಹಿಂಗೆ ಮುಂದೆ ಬನ್ನಿ. ಇದು ಇದು ಜಿಲ್ಲೆಗೆ ಸೇರ್ಪಡುತ್ತೆ ಅಂದರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿಗೆ ಸೇರ್ಪಡುತ್ತದೆ. ಇದಿರೋದು ಅರಸೀಕೆರೆ ಎಂಬ ಗ್ರಾಮದಲ್ಲಿ ಸ್ನೇಹಿತರೆ. ಈ ದೇವಾಲಯ ಬಸವಪ್ಪನಿಗೂ ಕೂಡ ಅಷ್ಟೇ ಒಂದು ಪ್ರಸಿದ್ಧಕರವಾಗಿ ಐತೆ ಸ್ನೇಹಿತರೆ. ಇಲ್ಲಿಂದ ಸ್ಟ್ರೈಟ್ ಬಂದ್ಬಿಟ್ಟು ರೈಟ್ ತಗೊಳ್ಳಿ ಸ್ನೇಹಿತರೆ. ರೈಟ್ ತಗೊಂಡು ಹಂಗೆ ಸ್ಟ್ರೈಟ್ ಬನ್ನಿ. ಹಂಗೆ ಸ್ಟ್ರೈಟ್ ಬಂದು ಇಲ್ಲೂ ರೈಟ್ ತಗೊಳ್ಳಿ, ಇಲ್ಲೂ ರೈಟ್ ತಗೊಳ್ಳಿ, ಇಲ್ಲೂ ರೈಟ್ ತಗೊಂಡು ಹಂಗೆ ಮುಂದೆ ಬನ್ನಿ. ಹಂಗೆ ಮುಂದೆ ಬಂದ್ರಿ ಅಲ್ವಾ, ಹಂಗೆ ಮುಂದೆ ಬಂದ ತಕ್ಷಣ ಇಲ್ಲೂ ರೈಟ್ ತಗೊಳ್ಳಿ, ಲೆಫ್ಟ್ ತಗೊಳ್ಳಿ. ಇಲ್ಲೇ ಲೆಫ್ಟ್ ತಗೊಂಡ್ರೆ, ಇಲ್ಲೇ ಲೆಫ್ಟ್ ತಗೊಂಡು ಹಂಗೆ ಮುಂದೆ ಬಂದರೆ ಇಲ್ಲಿ ನೋಡಿ, ಇವಾಗ ಇಲ್ಲಿ ದೇವಸ್ಥಾನ ಕಾಣಿಸುತ್ತೆ. ಇಲ್ಲಿ ಸೈಡಲ್ಲಿ ಇರೋದೆಲ್ಲ ಚೌಟ್ರಿ. ಈ ಮದುವೆ ಸಮಾರಂಭ ನಡೆಯುವಂಥ ಸಂದರ್ಭದಲ್ಲೆಲ್ಲ ಅಲ್ಲಿ ಮದುವೆ ಮಾಡಿಸ್ಬೋದು ಸ್ನೇಹಿತರೆ. ನೋಡಿ, ಇದೆ ದೇವಸ್ಥಾನ. ಇದು ಸ್ನೇಹಿತರೆ 3 ಅಂತಸ್ತಿನ ಇಲ್ಲಿ ಕಾಣ್ತಾ ಇತ್ತಲ್ಲ, ನಿಮ್ಗೆ ಏನು ಕಾಣ್ತಾ ಇತ್ತು, ಇದು 3 ಅಂತಸ್ತಿನ ರಾಜಗೋಪುರ ಅಂತ ಇದನ್ನ ಕರೀತಾರೆ ಎಷ್ಟೋ ಜನ. ಅದು ನಿಜನೂ ಕೂಡ. ಸುಮಾರು ಈ ದೇವಾಲಯ ಬಂದು 800 ವರ್ಷ ಹಳೆದು ಸ್ನೇಹಿತರೆ. ಸುಮಾರು ಒಂದು 800 ವರ್ಷದ ಹಳೆದು. ಫುಲ್ಲು ಈ ದೇವಸ್ಥಾನ ಏನು ಕಾಣ್ತಾ ಇತ್ತಲ್ಲ, ಫುಲ್ಲು ಎಲ್ಲ ಕಲ್ಲಲ್ಲೇ ಕೆತ್ತನೆ ಮಾಡಿ ಮಂಟಪದ ಥರ ಇದನ್ನು ನಿರ್ಮಿಸಿದ್ದಾರೆ. ಹಾಗೂ ಸ್ನೇಹಿತರೆ, ಈ ದೇವಾಲಯವನ್ನು ಶ್ರೀ ಕ್ಷೇತ್ರ ಶ್ರೀ ಆದಿಚುಂಚನಗಿರಿಯ ಶಾಖಾ ಮಠ ಎಂದು ಈ ದೇವಾಲಯವನ್ನು ಕರೆಯಲಾಗುತ್ತದೆ. ಹಾಗೂ ಇಲ್ಲಿಗೆ ಕರ್ನಾಟಕದಿಂದ ಹಾಗೂ ಈ ದೇವಾಲಯಕ್ಕೆ ಹೊರ ರಾಜ್ಯದಿಂದಲೂ ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ಅವರ ಕೋರಿಕೆಗಳನ್ನು ಈಡೇರಿಸು ಎಂದು ಆ ಸ್ವಾಮಿಯನ್ನು ಕೇಳುತ್ತಾರೆ ಸ್ನೇಹಿತರೆ. ನಿಮಗೂ ಏನಾದರೂ ಒಂದು ಸಮಸ್ಯೆ ಆ ಥರ ಏನಾದರೂ ಇದ್ದರೆ ಬಂದು ಹರಕೆ ಕಟ್ಟೋರು ಹರಕೆ ಕಟ್ಬೋದು. ಇಲ್ಲಾಂದರೆ ನಿಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ದೇವ್ರನ್ನ ಕೇಳ್ಬೋದು. ನೀವು ಒಂದ್ಸಲ ಬಂದು ಈ ದೇವಾಲಯಕ್ಕೆ ನೀವು ಭೇಟಿ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ. ಹಾಗೂ ಈ ದೇವಾಲಯವು ಇದೇ ತಿಂಗಳು ನಡೆಯುವ ಏಪ್ರಿಲ್ 18 ಸಂಜೆ ಶುಕ್ರವಾರ ಸಂಜೆ ನಡೆಯುವ ಪೂಜಾ ಮಹೋತ್ಸವಕ್ಕೆ ಭಕ್ತಾದಿಗಳು ಬಂದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡಬೇಕು ಎಂದು ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಹಾಗೂ ಮಾತನಾಡುವ ಮುಂಚೆ ದೇವರ ದರ್ಶನವನ್ನು ಪಡೆಯೋಣ ಬನ್ನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ದರ್ಶನ ಎಲ್ಲ ಆಯಿತು ಸ್ವಾಮಿದು. ಹಾಗೆ ದೇವಸ್ಥಾನ ಸುತ್ತ ಪ್ರದರ್ಶನ ಕಣ ಅಂತ ಬಂದು ಇಲ್ಲಿ ಶ್ರೀ ಕಾಳಿಕಾಂಬಾ ದೇವಿ ದೇವಸ್ಥಾನ ಕಾಣ್ತು ಸ್ನೇಹಿತರೆ. ಅಂದರೆ ಅಲ್ಲೇ ಪಕ್ಕನೇ 4 ದಿಕ್ಕಲ್ಲೂ 4 ದೇವಸ್ಥಾನಗಳೈತೆ ಇಲ್ಲಿ. ಅಂದರೆ ಸುಮ್ಮನೆ ಒಂದು ಕೋಣೆ ಥರ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಹಾಗೆ ಬಂದು ಇಲ್ಲಿ ಶ್ರೀ ಗಣಪತಿ ಅಂದರೆ ವಿಘ್ನ ವಿನಾಯಕ ಸ್ವಾಮಿ ಗಣಪತಿ ದೇವಸ್ಥಾನವೂ ಕೂಡ ಇಲ್ಲಿ ಐತೆ ಸ್ನೇಹಿತರೆ. ಹಾಗೆ ನೋಡಲು ಹೋದರೆ ಈ ದೇವಾಲಯದಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ನೀರಿನ ಸೌಲಭ್ಯ ಆಗಿರಬಹುದು, ಇಲ್ಲ ಮದುವೆ ಆಗುವ ದಂಪತಿಗಳಿಗೆ ಮದುವೆ ಸಮುದಾಯದ ಒಂದು ಛತ್ರ ಆ ಥರದ್ದೇನಾದರೂ ಆಗಿರ್ಬೋದು. ಈ ದೇವಾಲಯದಲ್ಲಿ ಶ್ರೀ ಕಾಳಭೈರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸಮುದಾಯ ನೀರಿನ ವ್ಯವಸ್ಥೆ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆಯು ಕೂಡ ಈ ಒಂದು ದೇವಾಲಯದಲ್ಲಿ ನಡೆಯುತ್ತದೆ ಸ್ನೇಹಿತರೆ. ಹಾಗೆ ಮುಂದೆ ಬಂದು ಇಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವೂ ಕೂಡ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೀವು ನೋಡಲಿಕ್ಕೆ ಒಂದು ಕಲ್ಲಿನಲ್ಲಿ ನಿರ್ಮಾಣ ಮಾಡಿ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆ ಸುತ್ತಮುತ್ತ ನಾವು ನೋಡಲು ಹೋದರೆ ಎಲ್ಲ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವ ಒಂದು ಸುಂದರವಾದ ಒಂದು ದೇವಾಲಯ ಅಂತಲೇ ಹೇಳ್ಬೋದು. ಸುತ್ತ ನಾವೇನು ನೋಡ್ತಾ ಇದ್ದೀವಲ್ಲ, ಫುಲ್ಲು ಇಲ್ಲಿ ಏನೈತೆ ಫುಲ್ ಎಲ್ಲ ಕಲ್ಲಿನಲ್ಲೇ ಇದನ್ನ ಕೆತ್ತನೆ ಮಾಡ್ಕೊಂಡು ಬಂದಿರೋದು ಸ್ನೇಹಿತರೆ. ಬನ್ನಿ ಹಾಗೆ ಈ ದೇವಸ್ಥಾನದ ಅಂದ ಚಂದವನ್ನು ನೋಡೋಣ.
ಹಾಗೆ ಸ್ನೇಹಿತರೆ, ನಾವು ಗಂಧದ ಕಡ್ಡಿ ಕರ್ಪೂರ ತಂದಿದ್ದು ಅದನ್ನು ಒಳಗಡೆ ಹಸುವಾಗಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಹೊರಗಡೆನೇ ಇಲ್ಲಿ ಈಚೆ ಹಸ್ಬಿಟ್ಟು ಬಂದು ಸ್ನೇಹಿತರೆ. ಹಾಗೆ ಅಲ್ಲಿ ಒಂದು ಬಸವಪ್ಪನ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂತಹ ಅಲ್ಲೂ ಒಂದು ಸ್ಟ್ಯಾಚು ಇತ್ತು. ಆ ಸ್ಟ್ಯಾಚುನ ನೋಡ್ಕೊಂಡು ಸ್ನೇಹಿತರೆ, ನಾನು ಮತ್ತು ನನ್ನ ತಮ್ಮ ಇಬ್ಬರು ಬಂದಿದ್ದು ದೇವಸ್ಥಾನಕ್ಕೆ. ನಾವು ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗೀತು. ನಾವು ನಮ್ಮ ಪಾಡಿಗೆ ನಾವು ನಮ್ಮ ಊರ ಕಡೆ, ನಾವು ನಮ್ಮ ಮನೆ ಕಡೆ ಬಂದು ಸ್ನೇಹಿತರೆ. ಇದು ಇವತ್ತಿನ ವ್ಲಾಗ್ ಆಗಿದ್ದು. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನದು ಒಂದು ಫಸ್ಟ್ ವೀಡಿಯೋ. ಸಣ್ಣ ಪುಟ್ಟ ತಪ್ಪಾಗಿದೆ, ಇಲ್ಲ ಅಂತಲ್ಲ, ತಪ್ಪೆಲ್ಲ ಕ್ಷಮಿಸಿ ಸ್ನೇಹಿತರೆ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಸಣ್ಣ ಪುಟ್ಟ ತಪ್ಪಾಗಿವೆ, ಕ್ಷಮಿಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಹಾಗೆ ಸಂಜೆ ಹೋಗುವಾಗ ಸೂರ್ಯನ ಸನ್ಸೆಟ್ ನೋಡ್ಕೊಂಡು, ಸೀನರಿಗಳು ನೋಡ್ಕೊಂಡು, ಟೈಮ್ ಪಾಸ್ ಮಾಡ್ಕೊಂಡು ನಾನು ಮತ್ತು ನನ್ನ ತಮ್ಮ ನಮ್ಮ ಮನೆ ಹತ್ರ ಹೋದೋ ಸ್ನೇಹಿತರೆ. ಇದು ಇವತ್ತಿನ ಒಂದು ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ. ವಂದನೆಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಬಾಯ್.